35ನೇ ಪ್ರಶ್ನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಇದು ಜೂನ್ 2022ರಲ್ಲಿ ಕೇಳಿರುವಂತ ಪ್ರಶ್ನೆ. ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆಯಾಗ್ತವೆ. ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ಮತ್ತು ಅರಣ್ಯ ನೀತಿಗಳು, ಇದರಿಂದ ಬುಡಕಟ್ಟು ಜನಾಂಗದವರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳಬೇಕಾಗತ್ತೆ. ಇದರಿಂದ ಅವರು ದಂಗೆ ಏಳಲು ಪ್ರೇರೇಪಣೆ ಆಯಿತು. ಇದರಲ್ಲಿ ಸಂತಾಲರ ದಂಗೆ ಮತ್ತು ಮುಂಡಾ ಚಳುವಳಿಗಳು ಪ್ರಮುಖವಾಗಿವೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಹಲಗಲಿ ಬೇಡರ ದಂಗೆಯು ಪ್ರಮುಖವಾಗಿದೆ. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಒಂದು ಬುಡಕಟ್ಟು ಜನಾಂಗದವರು ನಿರ್ಗತಿಕರಾಗ್ತಾರೆ. ಸಂತಾಲರು ಅನೇಕ ರಹಸ್ಯ ಸಭೆಗಳನ್ನ ನಡೆಸಿದರು. ಜಮೀನ್ದಾರರು ಮತ್ತು ಮಹಾಜನರನ್ನ ಲೂಟಿ ಮಾಡಲು ನಿರ್ಧರಿಸ್ತಾರೆ. ಈ ದಂಗೆಯು ಬಾರಾಹತ್, ಭಾಗತ್ಪುರ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಗಿ ವ್ಯಾಪಿಸುತ್ತೆ. ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಈ ಒಂದು ದಂಗೆಯಿಂದ ಪಲಾಯನ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವರು ಶತ್ರುಗಳನ್ನ ನಿರ್ನಾಮ ಮಾಡುವುದು ಅಥವಾ ಜಮೀನ್ದಾರರನ್ನ ಕೊಲ್ಲುವ ಒಂದು ಪ್ರಯತ್ನವನ್ನ ಮಾಡಿರೋದ್ರಿಂದ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನ ಮಾಡಿದರು. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಬೇಕಾಯಿತು. ಈ ದಂಗೆಯನ್ನ ಬ್ರಿಟಿಷರು ಹತ್ತಿಕ್ಕಿದರೂ ಕೂಡ ಈ ದಂಗೆಯು ಮುಂದಿನ ಹೋರಾಟಗಳಿಗೆ ಪ್ರೇರಣೆಯಾಯಿತು.